ನಮಸ್ಕಾರ, ನೀವು ನೋಡ್ತಾ ಇದ್ದೀರಿ ಪ್ರಜಾಧ್ವನಿ ಟಿವಿ. ಜಸ್ಟಿಸ್ ವಿತ್ ಜಂಬೂರು ವಿಶೇಷ ಮಾಲಿಕೆಯಲ್ಲಿ ಇವತ್ತಿನ ಚರ್ಚೆಯ ವಿಷಯ ನಕಲಿ ಔಷಧ ಜಾಲ. ನಾನು ನಿಮ್ಮ ರಮೇಶ್ ಜಂಬೂರು. ಕರ್ನಾಟಕದಲ್ಲಿ ಹೆಚ್ಚಾಗಿದೆ ನಕಲಿ ಔಷಧ ಜಾಲ. ಮೂಗು ಕಣ್ಣಿಗೆ ಹಾಕುವ ದ್ರಾವಣವು ನಕಲಿ. ಜಾಲ ಪತ್ತೆ ಹಚ್ಚುವ ಭರವಸೆ ನೀಡಿದ ಸಚಿವ ದಿನೇಶ್ ಗುಂಡೂರಾವ್. ಹೊರ ರಾಜ್ಯದ ಕಂಪನಿಗಳ ಆಟಾಟೋಪ. ನಕಲಿ ಔಷಧ ಜಾಲಕ್ಕೆ ಅಮಾಯಕರು ಬಲಿ. ಔಷಧ ನಿಯಂತ್ರಕರ ಪರಿಶೀಲನೆಯಲ್ಲಿ ಸತ್ಯ ಬಯಲು. 40ಕ್ಕೂ ಅಧಿಕ ನಕಲಿ ಔಷಧಿಗಳು ಪತ್ತೆ. ಕರ್ನಾಟಕ ಮಾತ್ರ ಅಲ್ಲ, ಇಡೀ ಭಾರತದಲ್ಲಿ ಇವತ್ತು ನಕಲಿ ಔಷಧಗಳ ಹಾವಳಿ ಹೆಚ್ಚಾಗಿದೆ. ಇದೇ ಜಸ್ಟಿಸ್ ವಿತ್ ಜಂಬೂರು ಕಾರ್ಯಕ್ರಮದಲ್ಲಿ ಈ ಹಿಂದೆ ನಾವು ಏನು ಪರವಾನಗಿ ಇಲ್ಲದಂಥ ಔಷಧಿಗಳ ಜಾಲದ ಬಗ್ಗೆ ನಿಮ್ಮ ಮುಂದೆ ಎಳೆಯಾಗಿ ಬಿಚ್ಚಿಟ್ಟಿದ್ವಿ. ಆದರೆ ಈಗ ಅದಕ್ಕೂ ಒಂದು ಹೆಜ್ಜೆ ಮುಂದೆ ಹೋಗಿ ಭಯಾನಕವಾದ ಸತ್ಯಗಳನ್ನು ನಿಮ್ಮ ಮುಂದೆ ತೆರೆದಿಡುವಂಥ ಕೆಲಸವನ್ನು ಮಾಡ್ತಿದ್ದೀವಿ. ಕರ್ನಾಟಕದಲ್ಲಿ ಈಗಾಗಲೇ ಸುಮಾರು ಎಲ್ಲೆಲ್ಲಿ ಔಷಧಿಗಳ ಆಲೆ ಅಂದರೆ ಈ ಮೆಡಿಕಲ್ ಶಾಪ್ಗಳು ಜೊತೆಗೆ ಹಾಸ್ಪಿಟಲ್ಗಳು ಇದ್ದಾವೆ, ಅಲ್ಲೆಲ್ಲ ಕಡೆಗಳಲ್ಲಿ ಔಷಧ ನಿಯಂತ್ರಕರು ಇವತ್ತು ತನಿಖೆಯನ್ನು ನಡೆಸಿ ಅವುಗಳನ್ನು ಎಲ್ಲಿ ಅಸಲಿ ಔಷಧಗಳಿದ್ದಾವೆ, ಎಲ್ಲಿ ನಕಲಿ ಔಷಧಗಳಿದ್ದಾವೆ ಅನ್ನುವಂಥದ್ದನ್ನು ಪತ್ತೆ ಹಚ್ಚುವ ಕೆಲಸವನ್ನು ಮಾಡಿದರು. ಅಂದರೆ ಇತ್ತೀಚೆಗೆ ನಾವು ಪ್ರಜಾಧ್ವನಿಯಲ್ಲಿ ಈ ಅನಧಿಕೃತ ಔಷಧಗಳ ಮಾರಾಟ ಏನು ನಡೀತಾ ಇದೆ, ಅಂದರೆ ಪರವಾನಗಿಯೇ ಇಲ್ಲದೆ ಔಷಧಿಗಳನ್ನು ಎಲ್ಲೆಲ್ಲಿ ಮಾರಾಟ ಮಾಡ್ತಿದ್ದಾರೆ ಅನ್ನುವಂಥ ವರದಿ ಆದ ಬಳಿಕ ಕರ್ನಾಟಕ ಸರ್ಕಾರ ಎಚ್ಚೆತ್ತುಕೊಂಡು ಈ ಒಂದು ವರದಿಯಲ್ಲಿ ಎಲ್ಲೆಲ್ಲಿ ಸತ್ಯಾಂಶ ಇದೆಯೋ ಇಲ್ವೋ ಅನ್ನೋದನ್ನ ಪತ್ತೆ ಹಚ್ಚುವ ಕೆಲಸವನ್ನು ಮಾಡಿದ್ರು. ದಿನೇಶ್ ಗುಂಡೂರಾವ್ ಅವರ ನೇತೃತ್ವದಲ್ಲಿ ಈಗಾಗಲೇ ಒಂದು ಟೀಮ್ ಅನ್ನ ಬಿಟ್ಟು ಎಲ್ಲೆಲ್ಲಿ ಔಷಧಗಳು ಹೇಗೆ ಸಿಗ್ತಿದ್ದಾವೆ, ಅದರ ಪ್ರಾಮುಖ್ಯತೆ ಏನು, ಜೊತೆಗೆ ಅವುಗಳ ಗುಣಮಟ್ಟ ಹೇಗಿದೆ ಅನ್ನೋದನ್ನ ಪರಿಶೀಲನೆ ಮಾಡಿದ್ರು. ಆದರೆ ಈ ಸಂದರ್ಭದಲ್ಲಿ ಒಂದು ಭಯಾನಕವಾದಂತಹ ಸತ್ಯವನ್ನ ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಬಿಚ್ಚಿಟ್ಟಿದ್ದಾರೆ. ಇಡೀ ಕರ್ನಾಟಕದಲ್ಲಿ ಈಗ ಮಾಡಿರ್ತಕ್ಕಂಥ ಪರಿಶೀಲನೆ ಅಥವಾ ತನಿಖೆಯಿಂದ ಸುಮಾರು 40 ಔಷಧಗಳು ನಕಲಿ ಔಷಧಗಳು ಅನ್ನುವಂಥ ಭಯಾನಕವಾದ ಸತ್ಯವನ್ನ ಇವತ್ತು ನಮ್ಮ ಮುಂದೆ ತೆರೆದಿಟ್ಟಿದ್ದಾರೆ. ಅಧಿಕಾರಿಗಳು ಹೇಳೋ ಪ್ರಕಾರ ಈಗೇನು ಬ್ರ್ಯಾಂಡೆಡ್ ಔಷಧಿಗಳಿದ್ದಾವೆ ಅವುಗಳ ಹೆಸರಿನಲ್ಲಿಯೇ ನಕಲಿ ಔಷಧಿಗಳನ್ನು ತಯಾರು ಮಾಡಿ ಬೇರೆ ಅಂದರೆ ಮೆಡಿಕಲ್ ಶಾಪ್ಗಳಿಗೆ ಅಥವಾ ಕೆಲವು ಖಾಸಗಿ ಆಸ್ಪತ್ರೆಗಳಿಗೆ ಇವುಗಳನ್ನು ಡಿಸ್ಟ್ರಿಬ್ಯೂಟ್ ಮಾಡುವಂಥ ಅಂದರೆ ವಿತರಣೆ ಮಾಡುವಂಥ ಕೆಲಸವನ್ನು ಇಲ್ಲಿ ಕೆಲವು ಕಾಣದ ಕೈಗಳು ಮಾಡಿದ್ದಾವೆ ಅನ್ನುವಂಥ ಅಂಶಗಳನ್ನು ಇವರು ಈಗಾಗಲೇ ಪತ್ತೆ ಹಚ್ಚಿದ್ದಾರೆ. ನಾವು ಯಾಕೆ ಈ ಜಸ್ಟಿಸ್ ವಿತ್ ಜಂಬೂರು ಕಾರ್ಯಕ್ರಮದಲ್ಲಿ ಈ ಥರದ ವಿಚಾರಗಳನ್ನು ತೆಗೆದುಕೊಂಡು ಬರೋದು ಅಂದರೆ ಜನರಲ್ಲಿ ಜಾಗೃತಿ ಮೂಡಿಸದೆ ಹೋದರೆ ಅಮಾಯಕತ್ವದ ಹೆಸರಿನಲ್ಲಿ ಇವತ್ತು ಬಲಿಪಶುಗಳಾಗುವಂಥ ಅವಕಾಶಗಳು ಹೆಚ್ಚಿರ್ತವೆ. ಹಾಗಾಗಿ ಈ ವಿಚಾರವನ್ನು ಜನರಿಗೆ ತಿಳಿಸುವಂಥ, ಜಾಗೃತಿಯನ್ನು ಮೂಡಿಸುವಂಥ, ಜನರಿಗೆ ನ್ಯಾಯ ಕೊಡಿಸುವಂಥ ಕೆಲಸವನ್ನು ನಾವು ಮಾಡಲೇಬೇಕು. ಆ ಕಾರಣಕ್ಕೋಸ್ಕರನೇ ಜಸ್ಟಿಸ್ ವಿತ್ ಜಂಬೂರು ಕಾರ್ಯಕ್ರಮವನ್ನು ನಾವು ಪದೇ ಆಯೋಜನೆ ಮಾಡ್ತಾ ಇರುವಂಥದ್ದು, ಜೊತೆಗೆ ಇಂಥ ವಿಚಾರಗಳನ್ನು ಇದರಲ್ಲಿ ತೆಗೆದುಕೊಂಡು ಬಂದು ಚರ್ಚೆಯನ್ನು ಮಾಡುವಂಥದ್ದು. ಇಲ್ಲಿ ಕರ್ನಾಟಕ ಒಂದರಲ್ಲೇ ಪರಿಶೀಲನೆ ಮಾಡಿರೋ ಪ್ರಕಾರ ಸುಮಾರು 40 ಔಷಧಗಳು ಇವತ್ತು ನಕಲಿ ಔಷಧಗಳು ಅನ್ನುವಂಥದ್ದು, ಅಂದ್ರೆ ಯಾವುದೇ ಪರವಾನಗಿಯೂ ಇಲ್ಲ, ಜೊತೆಗೆ ಇವೆಲ್ಲವೂ ಕೂಡ ನಕಲಿ. ಅಂದ್ರೆ ಯಾವ್ಯಾವುದು ಬ್ರಾಂಡೆಡ್ ಔಷಧಗಳಿದ್ದಾವೋ ಅಥವಾ ಬ್ರಾಂಡೆಡ್ ಮಾತ್ರೆಗಳು ನಮಗೆ ಸಿಗ್ತಾ ಇದ್ದಾವೋ ಆ ಬ್ರಾಂಡೆಡ್ಗಳ ಜೊತೆಯಲ್ಲಿ ನಕಲಿಯನ್ನ ಅಂದ್ರೆ ಅದೇ ಬ್ರ್ಯಾಂಡ್ ಹೆಸರಿನಲ್ಲಿ ನಕಲಿ ಔಷಧಗಳನ್ನು ತಯಾರು ಮಾಡಿ, ಮಾತ್ರೆಗಳಿರ್ಬೋದು, ಸಿರಪ್ ಇರ್ಬೋದು, ಅಥವಾ ಇಂಜೆಕ್ಷನ್ ಇರ್ಬೋದು, ಟ್ಯೂಬ್ಗಳಿರ್ಬೋದು, ಇವೆಲ್ಲವನ್ನು ಕೂಡ ನಕಲಿಯನ್ನ ತಯಾರು ಮಾಡಿ ಆ ಬ್ರ್ಯಾಂಡ್ಗಳ ಹೆಸರಿನಲ್ಲಿ ಬೇರೆ ನಕಲಿ ಔಷಧಗಳನ್ನ ಮಾರಾಟ ಮಾಡುವಂತ ಜಾಲ ಕರ್ನಾಟಕದಲ್ಲಿದೆ. ಇಡೀ ಭಾರತದಲ್ಲಿ ಅದು ಕೆಲಸ ಮಾಡ್ತಾ ಇದೆ ಅನ್ನುವಂಥದ್ದು ಇವತ್ತು ಬೆಳಕಿಗೆ ಬಂದಿದೆ. ಆ ವಿಚಾರವನ್ನ ನಿಮ್ಮ ಮುಂದೆ ತೆರೆದಿಡುವಂತ ಕಾರಣಕ್ಕಾಗಿ ಇವತ್ತು ಮತ್ತೆ ಈ ವಿಚಾರವನ್ನ ನಾವು ನಿಮ್ಮ ಮುಂದೆ ತಂದಿರುವಂಥದ್ದು. ಇಲ್ಲಿ ಬಹಳ ಜನರು ಎಷ್ಟರ ಮಟ್ಟಿಗೆ ಇವತ್ತು ಯಾಮಾರುವಂತ ಅವಕಾಶಗಳಿದ್ದಾವೆ ಅಥವಾ ಜನರನ್ನ ಹೇಗೆ ಯಾಮಾರಿಸ್ತಾರೆ ಅಂದ್ರೆ ಒಂದೇ ಬ್ರ್ಯಾಂಡ್ನ ಔಷಧಿ ಹೆಸರಿನಲ್ಲಿ ಬೇರೆ ಬ್ರ್ಯಾಂಡ್ ಅಂದ್ರೆ ಔಷಧಿಗಳು ಕೂಡ ಇವತ್ತು ತಯಾರಾಗ್ತಿದ್ದಾವೆ. ಈ ಕಂಪನಿ ಇಲ್ಲ, ಯಾವುದೋ ಒಂದು ಕಂಪನಿ ಹೆಸರು ಹೇಳಿದ್ರೆ ಈ ಕಂಪನಿ ಔಷಧಿ ಇಲ್ಲ, ಇದಕ್ಕೆ ಪರ್ಯಾಯವಾಗಿ ಬೇರೊಂದಿದೆ ಕೊಡ್ಲಾ ಅನ್ನುವಂಥ ಕೆಲಸವನ್ನ ಮೆಡಿಕಲ್ ನಲ್ಲಿ ಇರ್ತಕ್ಕಂಥವ್ರು ಮಾಡ್ತಾರೆ. ಆದರೆ ಅದು ನಕಲಿ ಆಗಿರುತ್ತೆ ಅನ್ನುವಂಥ ಸತ್ಯ ಈ ರೋಗಿಗಳಿಗೆ ಅಥವಾ ರೋಗಿಗೆ ಸಂಬಂಧಿಸಿದಂಥ ಅವರ ಕುಟುಂಬಸ್ಥರಿಗೆ ಗೊತ್ತೇ ಆಗೋದಿಲ್ಲ. ನಾವುಗಳು ಆ ಔಷಧಿಗಳನ್ನು ತಂದು ರೋಗಿಗೆ ಅಥವಾ ಆಸ್ಪತ್ರೆಗೆ ಸೇರಿದಂಥ ಸಂದರ್ಭದಲ್ಲಿ ಅಥವಾ ಅಪಘಾತಗಳಾದಂಥ ಸಂದರ್ಭದಲ್ಲಿ ಅವರಿಗೆ ಕೊಡ್ತೀವಿ, ಅಥವಾ ವಯೋವೃದ್ಧರಿಗೂ ಕೂಡ ಈ ನಕಲಿ ಔಷಧಿಗಳನ್ನು ಕೊಟ್ಟಂಥ ಉದಾಹರಣೆಗಳು ಕರ್ನಾಟಕದಲ್ಲಿ ಸಾಕಷ್ಟಿದ್ದಾವೆ. ಇಲ್ಲಿ ನಾವು ಗಮನಿಸಿರೋ ಪ್ರಕಾರ ಸುಮಾರು 40 ಔಷಧಗಳು ಹೇಗೆ ಬರ್ತಿದ್ದಾವೆ ಅಂತ ಹೇಳಿ ನಾವು ಪತ್ತೆ ಹಚ್ಚೋಕೆ ಶುರು ಮಾಡಿದ್ರೆ ಇಲ್ಲಿ ಬೇರೆ ರಾಜ್ಯಗಳಿಂದ ತೆಲಂಗಾಣವೂ ಸೇರಿದಂತೆ, ಗುಜರಾತ್ ಸೇರಿದಂತೆ, ಹಿಮಾಚಲ ಪ್ರದೇಶ ಸೇರಿದಂತೆ
ಕೆಲವು ಕಡೆಗಳಲ್ಲಿ ಅಂದರೆ ಮೇಯ್ನ್ ಆಗಿ ಎಲ್ಲೆಲ್ಲಿ ಈ ಬ್ರಾಂಡೆಡ್ ಒಂದೇನೋ ಔಷಧಗಳು ನಮಗೆ ದೊರೀತಾವೋ ಅದರ ಜೊತೆನಲ್ಲಿನೇ ಅದರ ಪಕ್ಕದಲ್ಲೇ ಇಲ್ಲಿ ನಕಲಿ ಔಷಧಗಳನ್ನು ಅದೇ ಹೆಸರಿನಲ್ಲಿ ತಯಾರು ಮಾಡಿ ಮಾರುಕಟ್ಟೆಗೆ ಬಿಡುವಂತಹ ಒಂದು ವ್ಯವಸ್ಥಿತವಾದಂಥ ಜಾಲವನ್ನು ಇಡೀ ಭಾರತದಲ್ಲಿ ಜೊತೆಗೆ ಕರ್ನಾಟಕದಲ್ಲೂ ಕೂಡ ಅವುಗಳನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ. ಆ ಜಾಲ ಇವತ್ತು ಅತ್ಯಂತ ವ್ಯವಸ್ಥಿತವಾಗಿ ತನ್ನ ಕಾರ್ಯಚಟುವಟಿಕೆಗಳನ್ನು ನಡೆಸ್ತಾ ಇದೆ. ಹಾಗಾದರೆ ಜನರಿಗೆ ಇವತ್ತು ನಕಲಿ ಔಷಧ ಯಾವುದು, ಅಸಲಿ ಔಷಧ ಯಾವುದು ಅನ್ನುವಂಥದ್ದು ಪತ್ತೆ ಹಚ್ಚೋದು ಹೇಗೆ ಅನ್ನುವಂಥದ್ದು ಬಹಳ ದೊಡ್ಡ ಯಕ್ಷ ಪ್ರಶ್ನೆಯಾಗಿ ಕೂತಿದೆ. ಆದರೆ ಬಹಳಷ್ಟು ಕಡೆಗಳಲ್ಲಿ ನಮಗೆ ಗೊತ್ತಿರುವ ಹಾಗೆ ಏನೋ ಅಸಲಿ ಔಷಧಗಳು ಇರ್ತವೆ. ಆ ಅಸಲಿ ಔಷಧಗಳನ್ನು ಡಾಕ್ಟರ್ಗಳು ಬರೆದಿರ್ತಾರೆ. ಆದರೆ ಮೆಡಿಕಲ್ ಶಾಪ್ಗಳಲ್ಲಿ ಆ ಔಷಧಗಳ ಪರ್ಯಾಯವಾಗಿ ಬೇರೊಂದಿದೆ, ಬೇರೆ ಕಂಪನಿಯ ಔಷಧ ಇದೆ ಅನ್ನುವಂಥದ್ದನ್ನು ಹೇಳುವಂಥದ್ದನ್ನು ನಾವು ಬಹಳಷ್ಟು ಕಡೆಗಳಲ್ಲಿ ಕೇಳಿದ್ದೀವಿ. ಆದರೆ ಅಂಥ ಔಷಧಗಳು ಬಹಳಷ್ಟು ನಕಲಿ ಅನ್ನುವಂಥದ್ದನ್ನು ಇವತ್ತು ಇಲ್ಲಿ ಪತ್ತೆ ಹಚ್ಚಲಾಗಿದೆ. ನಾವು ಅದನ್ನು ಬಹಳ ಪ್ರಮುಖವಾಗಿ ಗಮನಿಸಬೇಕು. ವೈದ್ಯರು ಯಾವ ಔಷಧಿಯನ್ನು ಸಜೆಸ್ಟ್ ಮಾಡಿರ್ತಾರೋ ಆ ಔಷಧಿಗಳನ್ನು ತರಬೇಕಾಗಿರುವಂಥದ್ದು ಒಂದು. ಆದರೆ ಇಲ್ಲೂ ಕೂಡ ಕೆಲವು ಖಾಸಗಿ ಆಸ್ಪತ್ರೆಗಳಲ್ಲಿ ಆ ನಕಲಿ ಔಷಧಗಳ ಬ್ರ್ಯಾಂಡ್ಗಳನ್ನೇ ಏನು ಪ್ರಿಸ್ಕ್ರಿಪ್ಷನ್ನಲ್ಲಿ ಬರೆದು ಕಳಿಸುವಂಥ ವ್ಯವಸ್ಥೆ ಕೂಡ ಇವತ್ತು ಕೆಲವು ಆಸ್ಪತ್ರೆಗಳಲ್ಲಿ ಆಗಿದೆ ಅನ್ನುವಂಥದ್ದನ್ನು ಇವತ್ತು ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಸೊ ಹೀಗಿರುವಂಥ ಸಂದರ್ಭದಲ್ಲಿ ನಕಲಿ ಯಾವುದು ಅಸಲಿ ಯಾವುದು ಅನ್ನುವಂಥದ್ದನ್ನು ಪತ್ತೆ ಹಚ್ಚೋದು ಬಹಳಷ್ಟು ಕ್ಲಿಷ್ಟಕರವಾದಂಥ ಪರಿಸ್ಥಿತಿ. ಸೊ ರೋಗಿಗಳಿಗೆ ಅಥವಾ ಯಾವುದೋ ಒಂದು ಕಾರಣಕ್ಕಾಗಿ ಅದು ಆಸ್ಪತ್ರೆಗೆ ಸೇರಿದಂಥ ಸಂದರ್ಭದಲ್ಲಿ ಈ ನಕಲಿ ಔಷಧಿಗಳನ್ನು ತೆಗೆದುಕೊಳ್ಳುವಂಥದ್ದು ಅಥವಾ ಅಸಲಿ ಔಷಧಿಗಳನ್ನು ತೆಗೆದುಕೊಳ್ಳುವಂಥದ್ದು ಅನ್ನುವಂಥದ್ದು ಬಹಳ ಯಕ್ಷ ಪ್ರಶ್ನೆಯಾಗಿ ಕಾಡ್ತಾ ಇದೆ. ಇದಕ್ಕೆ ಇನ್ನೂ ಕೂಡ ನಮಗೆ ಉತ್ತರ ಸಿಕ್ಕಿಲ್ಲ. ಸರ್ಕಾರ ಇವುಗಳಿಗೆ ಉತ್ತರವನ್ನು ಕೊಡಬೇಕಾಗಿದೆ. ಸರ್ಕಾರ ಈ ನಿಟ್ಟಿನಲ್ಲಿ ಬಹಳಷ್ಟು ಜಾಗರೂಕತೆಯಿಂದ ಕೆಲಸವನ್ನು ಮಾಡಬೇಕಾಗಿದೆ. ನಾವು ದಿನೇಶ್ ಗುಂಡೂರಾವ್ ಅವರಿಗೆ ಈ ಪ್ರಶ್ನೆಯನ್ನು ಕೇಳಿದಂಥ ಸಂದರ್ಭದಲ್ಲಿ ಸೊ ನಾನು ಇದರನ್ನ ಪತ್ತೆ ಹಚ್ಚುವಂಥ ಕೆಲಸವನ್ನು ಮಾಡಿಸ್ತೀನಿ, ಈ ನಕಲಿ ಔಷಧ ಜಾಲವನ್ನು ಬಗ್ಬಡಿಯುವಂಥ ಕೆಲಸವನ್ನು ನಾವು ಮಾಡ್ತೀವಿ ಅನ್ನುವಂಥ ಮಾತುಗಳನ್ನು ದಿನೇಶ್ ಗುಂಡೂರಾವ್ ಅವರು ಹೇಳ್ತಿದ್ದಾರೆ. ವೆಲ್ ಆ್ಯಂಡ್ ಗುಡ್. ಆದರೆ ಈಗಿರುವಂಥ ಏನು ನಕಲಿ ಔಷಧಗಳಿದ್ದಾವಲ್ಲ ಇವುಗಳನ್ನು ಪತ್ತೆ ಹಚ್ಚುವುದು ಹೇಗೆ? ಸೊ ಇದಕ್ಕೆ ಒಂದು ನಾವು ಸಿದ್ಧ ಸೂತ್ರವನ್ನು ಕಂಡು ಹಿಡಿಯಲೇಬೇಕಾಗಿದೆ. ಸರ್ಕಾರ ಈ ನಿಟ್ಟಿನಲ್ಲಿ ಕೆಲಸ ಮಾಡಲೇಬೇಕು. ಯಾಕೆ ಅಂದರೆ ಎಷ್ಟೋ ಸಾರಿಗಳಲ್ಲಿ ತೆಗೆದುಕೊಂಡಂಥ ಔಷಧಿ ಅಂದರೆ ಯಾವುದೋ ಒಂದು ಕಾಯಿಲೆಗೆ ಔಷಧಿಯನ್ನು ತೆಗೆದುಕೊಂಡಂಥ ಸಂದರ್ಭದಲ್ಲಿ ಆ ಔಷಧಿಯಿಂದ ಕಾಯಿಲೆ ಗುಣಮುಖ ಆಗೋದಿಲ್ಲ. ಬಹಳಷ್ಟು ಕಡೆಗಳಲ್ಲಿ ನಾವು ನೋಡ್ತೀವಿ, ಏನು ತುಂಬ ಔಷಧಿಗಳನ್ನು ತೆಗೆದುಕೊಳ್ತಾ ಇದ್ದೀನಿ ಆದರೆ ನಾನು ಹುಷಾರಾಗ್ತಾ ಇಲ್ಲ ಅಂತ ಹೇಳಿ ಬಹಳಷ್ಟು ಕಡೆಗಳಲ್ಲಿ ಜನರು ಹೇಳ್ತಿರ್ತಾರೆ. ಆದರೆ ಕಾರಣ ನಾವು ಈ ರೀತಿಯ ಔಷಧಗಳಿಂದ ಸಮಸ್ಯೆಗಳಾಗ್ತಾ ಇರುವಂಥದ್ದನ್ನು ಗಮನಿಸಬೇಕಾಗಿದೆ. ಸೊ ಇದೇ ಬಹಳ ಪ್ರಮುಖವಾಗಿ ನಮ್ಮ ಏನು ಅನಾರೋಗ್ಯಕ್ಕೂ ಕೂಡ ಕಾರಣ ಆಗ್ತಾ ಇರುವಂಥದ್ದು. ಆಸ್ಪತ್ರೆಗಳಿಗೆ ತೋರಿಸಿರ್ತೀವಿ, ಮಾತ್ರೆಗಳನ್ನು ತೆಗೆದುಕೊಳ್ತಾ ಇರ್ತೀವಿ, ಆದರೆ ನಾವು ಬೇಗ ಗುಣಮುಖರಾಗೋದೇ ಇಲ್ಲ. ಅದಕ್ಕೆ ಕಾರಣ ಇವೆಲ್ಲವೂ ಕೂಡ ನಕಲಿ ಔಷಧಗಳು. ಮತ್ತು ಈ ಔಷಧಗಳನ್ನು ತೆಗೆದುಕೊಳ್ಳೋದ್ರಿಂದ ಇನ್ನಷ್ಟು ಸೈಡ್ ಎಫೆಕ್ಟ್ಗಳು ಜಾಸ್ತಿ ಆಗ್ತಾ ಇದ್ದಾವೆ ಹೊರತು ಸೊ ಗುಣಮುಖರಾಗುವುದೇ ಇರುವಂಥ ಪರಿಸ್ಥಿತಿ ಇಲ್ಲಿದ್ದಾವೆ. ಸೊ ಇದನ್ನು ನಾವು ಬಹಳ ಕೂಲಂಕುಷವಾಗಿ ಗಮನಿಸಬೇಕಾಗಿದೆ. ಮತ್ತು ವೈದ್ಯರ ಬಳಿ ಸೊ ಈ ರೀತಿಯ ಒಂದು ಜಾಲ ಇದೆ, ಸೊ ಹಾಗಾಗಿ ಇದು ನಿಜವಾದ ಔಷಧಿಯಾ ಅಥವಾ ನಕಲಿ ಔಷಧಿಯಾ ಅನ್ನೋದನ್ನು ನೀವು ಪ್ರಶ್ನೆ ಮಾಡಿದರೆ ಖಂಡಿತವಾಗಲೂ ಕೂಡ ನಿಮಗೆ ನಾಲೆಡ್ಜ್ ಇದೆ ಅಥವಾ ಜಾಗರೂಕರಾಗಿದ್ದೀರಿ ಅನ್ನುವಂಥದ್ದನ್ನು ಆ ವೈದ್ಯರು ಕೂಡ ಎಚ್ಚೆತ್ತುಕೊಳ್ತಾರೆ. ಆಗ ಇದನ್ನು ಮತ್ತೆ ಎಲ್ಲಾದರೂ ಹೋಗಿ ಪರಿಶೀಲನೆ ಮಾಡಿಸಿದರೆ ನನಗೆ ಸಮಸ್ಯೆ ಆಗುತ್ತೆ ಅನ್ನೋ ಕಾರಣಕ್ಕೆ ಒಂದು ವೇಳೆ ಈ ಥರದ ಪ್ರಿಸ್ಕ್ರಿಪ್ಷನ್ನ ಕೊಡುವಂಥ ಸಂದರ್ಭದಲ್ಲೂ ಕೂಡ ವೈದ್ಯರು ಭಯ ಬಿದ್ದು ಏನು ಕೊಡಬೇಕಾದಂಥ ನಿಜವಾದ ಔಷಧಿಗಳು ಏನಿದಾವೆ ಅಂದರೆ ಪ್ರಮಾಣೀಕೃತವಾದಂಥ ಔಷಧಿಗಳೇನಿದ್ದಾವೆ ಆ ಔಷಧಿಗಳನ್ನು ನಿಮಗೆ ಕೊಡುವಂಥ ಕೆಲಸವನ್ನು ವೈದ್ಯರು ಮಾಡ್ತಾರೆ. ಆದರೆ ಇಲ್ಲಿ ಮೆಡಿಕಲ್ ಶಾಪ್ಗಳಲ್ಲಿ ಔಷಧಿಗಳನ್ನು ಯಾವುದೇ ಅಂದರೆ ಡಾಕ್ಟರ್ಸ್ಗಳನ್ನು ಕನ್ಸಲ್ಟ್ ಮಾಡ್ದೇನೆ, ನಾವು ವೈದ್ಯರನ್ನು ಕನ್ಸಲ್ಟ್ ಮಾಡ್ದೇನೆ ಮೆಡಿಕಲ್ ಶಾಪ್ಗಳಲ್ಲಿ ಔಷಧಿಗಳನ್ನು ಖರೀದಿ ಮಾಡುವಂಥ ಸಂದರ್ಭದಲ್ಲಿ ಬಹಳ ಎಚ್ಚರಿಕೆಯಿಂದ ಕೆಲಸ ಮಾಡಬೇಕಾಗಿದೆ. ನಾವೀಗಾಗಲೇ ಗಮನಿಸಿರೋ ಹಾಗೆ ಈ ಹಿಂದೆ ಕೋವಿಡ್ ಸಂದರ್ಭದಲ್ಲೂ ಕೂಡ ನಮಗೆ ಬಹುತೇಕ ಏನು ಮೆಡಿಕಲ್ ಶಾಪ್ಗಳಲ್ಲಿ ಕೊಟ್ಟಿರ್ತಕ್ಕಂಥ ಏನು ಮಾತ್ರೆಗಳಿರ್ಬೋದು ಅಥವಾ ಔಷಧಿಗಳಿರ್ಬೋದು ಅವೆಲ್ಲವೂ ಕೂಡ ನಕಲಿ ಅನ್ನುವಂಥದ್ದು ಕೂಡ ಈ ತನಿಖೆಯಿಂದ ಗೊತ್ತಾಗ್ತಾ ಇದೆ. ಸುಮಾರು 40 ಔಷಧಿಗಳು ಈಗಾಗಲೇ ಏನು ಅಲ್ಲಿ ಮೆಡಿಕಲ್ ಶಾಪ್ಗಳಲ್ಲಿ ಈ ಕೋವಿಡ್ ಸಂದರ್ಭದಲ್ಲಿ ಕೊಟ್ಟಿರ್ತಕ್ಕಂಥ ಔಷಧಿಗಳು ಸೇರಿದಂತೆ ಕಳೆದ 2 ವರ್ಷಗಳಿಂದ ಇಲ್ಲಿವರೆಗೂ ಕೂಡ ನಾವು ಪತ್ತೆ ಹಚ್ಚಿರುವಂಥದ್ದು. ಈ ಹಿಂದೆ ಕೂಡ ಕೋವಿಡ್ ಸಂದರ್ಭದಲ್ಲಿ ಸೊ ಇಲ್ಲಿ ನಕಲಿ ಔಷಧಿಗಳ ಜಾಲ ಇತ್ತು. ಈ 2 ವರ್ಷಗಳಲ್ಲೂ ಇನ್ನೂ ಕೂಡ ಅದು ಮುಂದುವರೆದಿದೆ ಅನ್ನುವಂಥದ್ದು ಈಗ ಬೆಳಕಿಗೆ ಬಂದಿರುವಂಥ ಅಂಶ. ಸೊ ಆ ಕಾರಣಕ್ಕಾಗಿ ಪ್ರತಿಯೊಂದು ಮೆಡಿಕಲ್ ಶಾಪ್ಗಳಲ್ಲೂ ಕೂಡ ಅಸಲಿ ಮತ್ತು ನಕಲಿ ಔಷಧಗಳ ಮಾರಾಟ ನಡೀತಾನೆ ಇದೆ. ಹಾಗಾಗಿ ಇಲ್ಲಿ ನಕಲಿ ಯಾವುದು ಅಸಲಿ ಯಾವುದು ಅನ್ನುವಂಥದ್ದನ್ನು ಪತ್ತೆ ಹಚ್ಚುವುದು ವೈದ್ಯರಿಂದ ಮಾತ್ರ ಸಾಧ್ಯವೇ ಹೊರತು ನಕಲಿ ಔಷಧಿಗಳನ್ನು ಪತ್ತೆ ಹಚ್ಚಲಿಕ್ಕೆ ನಾಗರಿಕರಿಂದ ಸಾಧ್ಯ ಆಗ್ತಾ ಇಲ್ಲ. ಸೊ ಆಗ ನಾವು ಏನು ಮಾಡಬೇಕು ಅಂದರೆ ಆ ಮೆಡಿಕಲ್ ಶಾಪ್ಗಳಲ್ಲಿ ಹೋದಂಥ ಸಂದರ್ಭದಲ್ಲಿ ಅವರನ್ನು ಪ್ರಶ್ನೆ ಮಾಡುವಂಥ ಕೆಲಸ ಆದರೆ ಆಗ ಅವರು ಭಯ ಬೀಳುವ ಸಾಧ್ಯತೆಗಳಿರ್ತವೆ.
ಇವರಿಗೆ ನಕಲಿ ಮತ್ತು ಅಸಲಿ ಔಷಧಿಗಳ ಬಗ್ಗೆ ಜ್ಞಾನ ಇದೆ ಅನ್ನುವಂಥದ್ದಾದಾಗ ಸೊ ಸಹಜವಾಗಿ ಮೆಡಿಕಲ್ ಶಾಪ್ಗಳಲ್ಲಿ ಇದನ್ನು ಕೊಡೋಲಿಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಸೊ ಈಗ ಸಿಕ್ಕಿರ್ತಕ್ಕಂಥ ಮಾಹಿತಿಗಳ ಪ್ರಕಾರ ನೀವೇನು ಮಕ್ಕಳಿಗೆ ಕೊಡುವಂತಹ ದ್ರಾವಣಗಳೇನಿದ್ದಾವೆ ಅಂದರೆ ಲಸಿಕೆಗಳೇನಿದ್ದಾವೆ ಅವುಗಳಲ್ಲೂ ಕೂಡ ನಕಲಿ ಲಸಿಕೆಗಳು ಇವತ್ತು ಬಂದಿರುವಂಥದ್ದನ್ನು ಪತ್ತೆ ಹಚ್ಚಲಾಗಿದೆ. ಸೊ ಹೀಗಿದ್ದಂಥ ಸಂದರ್ಭದಲ್ಲಿ ಹೇಗೆ ನಾವು ಅವುಗಳನ್ನು ಪತ್ತೆ ಹಚ್ಚುವಂಥದ್ದು? ಸೊ ಇದು ಬಹಳ ದೊಡ್ಡ ಯಕ್ಷ ಪ್ರಶ್ನೆ. ಈಗಾಗಲೇ ನಾನು ಹೇಳಿದ ಹಾಗೆ ತೆಲಂಗಾಣ ಇರ್ಬೋದು, ಹಿಮಾಚಲ ಪ್ರದೇಶ ಇರ್ಬೋದು, ಜೊತೆಗೆ ಗುಜರಾತ್ ಸೇರಿದಂತೆ ಬೇರೆ ಬೇರೆ ರಾಜ್ಯಗಳಿಂದ ಇವತ್ತು ನಮ್ಮ ರಾಜ್ಯಕ್ಕೂ ಕೂಡ ನಕಲಿ ಔಷಧಿಗಳು ಇವತ್ತು ಕಾಲಿಟ್ಟಿದ್ದಾವೆ. ಸೊ ಆ ನಕಲಿ ಔಷಧಿಗಳ ದಾಪುಗಾಲಿಂದಾಗಿ ಇವತ್ತು ಅನೇಕ ಕಡೆಗಳಲ್ಲಿ ರೋಗಕ್ಕೆ ತುತ್ತಾದಂಥ ಸಂದರ್ಭದಲ್ಲಿ ಅಥವಾ ಬೇರೆ ಬೇರೆ ಯಾವುದೋ ಪರಿಸ್ಥಿತಿಗೆ ಸಿಕ್ಕಿ ಇವತ್ತು ಆಸ್ಪತ್ರೆ ಸೇರಿದಂಥ ಸಂದರ್ಭದಲ್ಲಿ ಬೇಗ ಗುಣಮುಖರಾಗದೇ ಇರುವಂಥ ಪರಿಸ್ಥಿತಿಯಲ್ಲಿ ಇವತ್ತು ಬಹುತೇಕ ಜನರಿದ್ದಾರೆ. ಆದರೆ ಅವೆಲ್ಲವನ್ನು ಕೂಡ ಕೂಲಂಕುಷವಾಗಿ ಅಧ್ಯಯನ ಮಾಡಬೇಕಾದಂಥ ಸರ್ಕಾರಗಳು ಇವತ್ತು ಕಣ್ಣು ಮುಚ್ಚಿಕೊಳ್ಳುತ್ತಿದ್ವು. ಅವುಗಳನ್ನು ಎಚ್ಚರಿಸುವ ಕೆಲಸವನ್ನು ಪ್ರಜಾಧ್ವನಿ ಮಾಡ್ತಾ ಇದೆ ಅನ್ನುವಂಥದ್ದನ್ನು ನಾವು ಹೆಮ್ಮೆಯಿಂದ ಇವತ್ತು ಹೇಳಬೇಕಾಗಿದೆ. ಸೊ ಆ ಕಾರಣಕ್ಕಾಗಿ ಇವತ್ತು ಕರ್ನಾಟಕ ಸರ್ಕಾರ ಬಹಳ ಎಚ್ಚರಿಕೆಯಿಂದ ಇವುಗಳನ್ನು ತನಿಖೆ ನಡೆಸುವ ನಿಟ್ಟಿನಲ್ಲಿ ಒಂದು ಹೆಜ್ಜೆಯನ್ನು ಇಟ್ಟಿದೆ. ಈಗಾಗಲೇ ತನಿಖೆ ಮಾಡಿರೋ ಪ್ರಕಾರ ಸುಮಾರು 40 ಔಷಧಗಳು ಇವತ್ತು ನಕಲಿ ಔಷಧಗಳು ಅನ್ನುವಂಥದ್ದನ್ನು ಪತ್ತೆ ಹಚ್ಚಲಾಗಿದೆ. ಆದರೆ ಮುಂದಿನ ದಿನಗಳಲ್ಲಿ ಇದರ ಪ್ರಮಾಣ ಇನ್ನೂ ಹೆಚ್ಚಬಹುದು, ಯಾಕೆಂದರೆ ತನಿಖೆ ಇನ್ನೂ ಕೂಡ ಮುಂದುವರಿದಿದೆ. ಸೊ ಹಾಗಾಗಿ ಮತ್ತಷ್ಟು ಒಂದು ಹೊಸ ಹೊಸ ವಿಚಾರಗಳು ಇವತ್ತು ಹೊರಗಡೆ ಬರುವಂಥ ಎಲ್ಲ ಸಾಧ್ಯತೆಗಳಿದ್ದಾವೆ. ಅವೆಲ್ಲವನ್ನು ಕೂಡ ನಾವು ಎಳೆ ಎಳೆಯಾಗಿ ನಿಮ್ಮ ಮುಂದೆ ತೆರೆದಿಡುವಂಥ ಕೆಲಸವನ್ನು ನಾವು ಖಂಡಿತವಾಗ್ಲೂ ಮಾಡ್ತೀವಿ. ಇಲ್ಲಿ ಇನ್ನಷ್ಟು ಕೆಲವು ಅಂಶಗಳನ್ನು ನಾವು ಗಮನಿಸಲೇಬೇಕಾಗುತ್ತೆ. ಅಂದರೆ ನಾನು ಈಗಾಗಲೇ ಹೇಳಿದ ಹಾಗೆ ಈ ನಕಲಿ ಏನು ದ್ರಾವಣಗಳೇನಿದಾವಲ್ಲ, ಅಂದರೆ ಇತ್ತೀಚೆಗೆ ಈ ಲಸಿಕೆಗಳಲ್ಲೂ ಕೂಡ ನಕಲಿ ಲಸಿಕೆಗಳು ಬಂದಿದ್ದಾವೆ. ಜೊತೆಗೆ ಮಕ್ಕಳಿಗೆ ಅಥವಾ ದೊಡ್ಡವರಿಗೆ ಏನಾದ್ರು ಸಮಸ್ಯೆಗಳಾದಂಥ ಸಂದರ್ಭದಲ್ಲಿ ಈ ಮೂಗಿಗೆ ಮತ್ತು ಕಣ್ಣಿಗೆ ಇವೆರಡೂ ಕೂಡ ಮನುಷ್ಯನಿಗೆ ಬಹಳ ಸೆನ್ಸಿಟಿವ್ ಪಾರ್ಟ್ಸ್ ಅಂತ ಅಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಯಾಕೆಂದರೆ ಸೊ ಇಲ್ಲಿ ಬಹಳ ನಮ್ಮ ಸ್ಕಿನ್ ಇರ್ಬೋದು ಅಥವಾ ನಮ್ಮ ಆ ಭಾಗಗಳು ತುಂಬ ಸೂಕ್ಷ್ಮತೆಯಿಂದ ಕೂಡಿರ್ತವೆ. ಮೂಗಿರ್ಬೋದು, ಅದ್ರ ಜೊತೆಗೆ ಕಣ್ಣು ಇರ್ಬೋದು. ಸೊ ಈ ಎರಡೂ ಕಡೆಗಳಲ್ಲೂ ಬಳಸುವಂತಹ ದ್ರಾವಣ ಇದೆಯಲ್ಲ, ಇದು ಕೂಡ ನಕಲಿ ಅನ್ನುವಂಥದ್ದು ಈಗಾಗಲೇ ಗೊತ್ತಾಗಿದೆ. ಕರ್ನಾಟಕ ರಾಜ್ಯದ ಔಷಧ ನಿಯಂತ್ರಣಾಧಿಕಾರಿಗಳ ಪರಿಶೀಲನೆ ವೇಳೆ ಇದು ನಕಲಿ ಔಷಧಗಳು ಇವು ಅನ್ನುವಂಥದ್ದು ಪತ್ತೆ ಹಚ್ಚಲಾಗಿದೆ. ಹಿಮಾಚಲ ಪ್ರದೇಶದ ಪುಷ್ಕರ್ ಫಾರ್ಮಾ ಅನ್ನುವಂಥ ಒಂದು ಕಂಪನಿ ಸುಮಾರು 17 ಔಷಧಿಗಳನ್ನು ನಕಲಿ ಅನ್ನುವಂಥದ್ದು, ಅಂದರೆ ಅವರು ಕಳಿಸ್ತಾ ಇರುವಂಥ ಏನು ಆ ಫಾರ್ಮಾ ಕಂಪನಿಯಿಂದ ಪುಷ್ಕರ್ ಫಾರ್ಮಾ ಕಂಪನಿಯಿಂದ ಕಳಿಸ್ತಾ ಇರುವಂಥ ಔಷಧಗಳೇನಿದ್ದಾವೆ ಅವುಗಳಲ್ಲಿ 17 ಔಷಧಗಳು ಈಗಾಗಲೇ ಪ್ರಯೋಗಾಲಯಗಳಲ್ಲಿ ಇವು ನಕಲಿ ಅನ್ನುವಂಥದ್ದು ದೃಢಪಟ್ಟಿದೆ. ಅಂದರೆ ಪ್ರಯೋಗಾಲಯದಲ್ಲಿ ಇಲ್ಲಿ ತೆಗೆದುಕೊಂಡಂಥ ಔಷಧಿಗಳನ್ನು ನೇರವಾಗಿ ನಮ್ಮ ಕರ್ನಾಟಕ ರಾಜ್ಯ ಔಷಧ ನಿಯಂತ್ರಣಾಧಿಕಾರಿಗಳು ಪರಿಶೀಲನೆಯನ್ನು ಮಾಡಿ ಅವುಗಳನ್ನು ಲ್ಯಾಬೊರೇಟರಿಗಳಿಗೆ ಕಳಿಸ್ಕೊಡ್ತಾರೆ. ಸೊ ಅಲ್ಲಿ ಪ್ರಯೋಗ ಆದಂಥ ಸಂದರ್ಭದಲ್ಲಿ ಅಥವಾ ಪ್ರಯೋಗ ಮಾಡಿದಂಥ ಸಂದರ್ಭದಲ್ಲಿ ಈ 17 ಔಷಧಿಗಳು, ಅಂದರೆ ಒಂದೇ ಕಂಪನಿಯಲ್ಲಿ ಪುಷ್ಕರ್ ಫಾರ್ಮಾ ಅನ್ನುವಂಥ ಒಂದೇ ಒಂದು ಕಂಪನಿಯಲ್ಲಿ 17 ಔಷಧಿಗಳು ನಕಲಿ ಇರುವಂಥದ್ದು ಅನ್ನುವಂಥದ್ದು ಗೊತ್ತಾಗಿದೆ. ಸೊ ಈ ಕಂಪನಿ ಮೂಗಿಗೆ ಮತ್ತು ಕಣ್ಣಿಗೆ ಹಾಕುವಂಥ ದ್ರಾವಣಗಳನ್ನೇ ಹೆಚ್ಚಾಗಿ ಮಾರುಕಟ್ಟೆಗೆ ಬಿಟ್ಟಿತ್ತು, ಅಂದರೆ ಪೂರೈಕೆ ಮಾಡಿತ್ತು. ಸೊ ಈಗ ಅದಕ್ಕೆ ಸಂಬಂಧಪಟ್ಟ ಹಾಗೆ ಮಾರ್ಕೆಟಿಂಗ್ ಮಾಡುವಂಥ ಕೆಲಸಗಳನ್ನು ಇವ್ರು ಮಾಡಿತ್ತು. ಆದರೆ ಅದು ಯಾವುದು ಕೂಡ ಫಲ ಕೊಟ್ಟಿಲ್ಲ. ಎಲ್ಲ ಸುಮ್ಮನೆ ನೆಪ ಮಾತ್ರಕ್ಕೆ ದುಡ್ಡು ಖರ್ಚು ಮಾಡಿ ನಾವು ಅವುಗಳನ್ನು ತೆಗೆದುಕೊಂಡಿದ್ದೇವೆ ಹೊರತು ಅವ್ಯಾವುದು ಕೂಡ ಔಷಧಿಗಳೆಲ್ಲ ಇವೆಲ್ಲವೂ ಕೂಡ ನಕಲಿ ಔಷಧಿಗಳು ಅನ್ನುವಂಥದ್ದು ಈಗಾಗಲೇ ಮೇಲ್ನೋಟಕ್ಕೆ ಗೊತ್ತಾಗಿದೆ. ಸೊ ಈ ಹೆಚ್ಚಾಗಿ ನಾವು ಮಾರುಕಟ್ಟೆಗೆ ಇವು ಯಾವ ಪೂರೈಕೆ ಆಗ್ತೇವೆ ಎಲ್ಲವನ್ನೂ ಕೂಡ ಸೆದೆಬಡಿಯುವಂಥ ಕೆಲಸವನ್ನು ಮಾಡಲೇಬೇಕಾದಂಥ ಅನಿವಾರ್ಯತೆ ಇವತ್ತಿದೆ. ಇಲ್ಲಿ ಔಷಧ ಮತ್ತು ಈ ಕಾಂತಿವರ್ಧಕ ಕಾಯ್ದೆ ಅಂತ 1940ರ ಕ್ರಾಂತಿವರ್ಧಕ ಕಾಯ್ದೆ ಏನಿದೆ, ಔಷಧಗಳು ಮತ್ತು ಕಾಂತಿವರ್ಧಕ ಕಾಯ್ದೆ, ಈ ಕಾಂತಿವರ್ಧಕ ಕಾಯ್ದೆ ಅಂದರೆ 1940ರ ಕಾಯ್ದೆಯ ಪರಿಚ್ಛೇದ 17 ಮತ್ತು ಬಿ ಇದರ ಅಡಿನಲ್ಲಿ ಈ ಪ್ರಕರಣವನ್ನು ದಾಖಲಿಸಲಾಗಿದೆ. ಈ ಪ್ರಕರಣವನ್ನು ದಾಖಲಿಸಿ ಈಗಾಗಲೇ ಇವುಗಳನ್ನು ಏನು ಅವರು ಯಾವ್ಯಾವ ಕಂಪನಿಗಳಿದ್ದಾವೋ ಆ ಎಲ್ಲ ಕಂಪನಿಗಳ ವಿರುದ್ಧವಾಗಿ ನಾವು ಇವತ್ತು ಏನು ಕೇಸ್ಗಳನ್ನು ಹಾಕುವಂಥ ಕೆಲಸ ಆಗಿದೆ. ಸೊ ಅವರೆಲ್ಲರೂ ಕೂಡ ಬಹುತೇಕ ಕಡೆಗಳಲ್ಲಿ ಇರ್ತಕ್ಕಂಥದ್ದು ಒಂದೇ ಒಂದು. ಸೊ ಇಲ್ಲಿ ಭಾಳ ಪ್ರಮುಖವಾಗಿ ತೆಲಂಗಾಣ ಇರ್ಬೋದು ಅಥವಾ ಬೇರೆ ಬೇರೆ ನಾನು ಈಗಾಗಲೇ ಹೇಳಿದ ಹಾಗೆ ತೆಲಂಗಾಣ, ಹಾಗೆಯೇ ಹಿಮಾಚಲ ಪ್ರದೇಶ ಇರ್ಬೋದು, ಹಾಗೆಯೇ ಉತ್ತರಾಖಂಡ, ಗುಜರಾತ್ ಸೇರಿದಂತೆ ಹಲವು ಕಡೆಗಳಲ್ಲಿ ಸಿಫಾಂಡಿ ಔಷಧದ ನಿಗದಿತ ಬ್ಯಾಚ್ಗೆ ಸಂಬಂಧಿಸಿದಂತೆ ಹಿಮಾಚಲ ಪ್ರದೇಶದ GWS ಹೆಲ್ತ್ ಕೇರ್ ಕಂಪನಿ ಕೂಡ ಮುಖ್ಯಸ್ಥರಿಗೆ ಈಗಾಗಲೇ ಚಾಮರಾಜನಗರ ಜಿಲ್ಲಾ ನ್ಯಾಯಾಲಯ ಏನು ಜಿಲ್ಲಾ ಮತ್ತು ಸೆಷನ್ಸ್ ಕೋರ್ಟ್ ಇದೆ ಈಗಾಗಲೇ ಕಳೆದ ವರ್ಷನೇ ಇವರಿಗೆ 1 ವರ್ಷ ಕಠಿಣ ಶಿಕ್ಷೆಯನ್ನು ವಿಧಿಸಿತ್ತು. ಜೊತೆಗೆ
20,000 ರೂಪಾಯಿ ದಂಡವನ್ನು ಕೂಡ ಹಾಕಿತ್ತು. ಇದೇ ರೀತಿ ಈಗ ಮೈಸೂರು ಮತ್ತು ಬೆಂಗಳೂರಿನ ನ್ಯಾಯಾಲಯಗಳಲ್ಲೂ ಕೂಡ ಒಂದೊಂದು ಪ್ರಕರಣಗಳಿಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಶಿಕ್ಷೆ ಕೂಡ ಆಗಿದೆ. ಒಂದು ಪ್ರಕರಣದಲ್ಲಿ 40,000 ದಂಡ ಹಾಕಿದೆ, ಇನ್ನು ಒಂದು ಪ್ರಕರಣದಲ್ಲಿ 65,000 ರೂಪಾಯಿ ದಂಡವನ್ನು ಹಾಕಲಾಗಿದೆ. ಸೊ ಇಲ್ಲಿ ಈ 1940 ಕಾಯ್ದೆ ಏನಿದೆ, ಸೊ ಇಲ್ಲಿ 1947 ಕಾಯ್ದೆ ಏನಿದೆ, ಇದರ ಸೆಕ್ಷನ್ ಅಡಿಯಲ್ಲಿ 27ನೇ ಡಿ ಅಡಿಯಲ್ಲಿ ನಾವು ಇವತ್ತು ನ್ಯಾಯಾಲಯಗಳಲ್ಲಿ ಸಾಕಷ್ಟು ಪ್ರಕರಣಗಳು ಇವತ್ತು ದಾಖಲಾಗಿದ್ದಾವೆ ಕೆಲವು ಇತ್ತೀಚೆಗೆ ಆಗುವಂಥ ಸಂದರ್ಭದಲ್ಲಿ. ಆದರೆ 1 ವರ್ಷದ ಹಿಂದೆ ಹಿಮಾಚಲ ಪ್ರದೇಶದಲ್ಲಿ ಇರ್ತಕ್ಕಂಥ ಈ ಕಂಪನಿ ಏನಿದೆ, ಇದು 17 ಔಷಧಿಗಳನ್ನು ಏನು ಈಗಾಗಲೇ ನಕಲಿ ಔಷಧಿಗಳನ್ನು ಬಿಡುಗಡೆ ಮಾಡಿದೆಯೋ ಇದೇ ಕಂಪನಿಯ ಮೇಲೆ ಒಂದು ಪ್ರಕರಣ ದಾಖಲಾಗಿತ್ತು ಚಾಮರಾಜನಗರ ಜಿಲ್ಲಾ ನ್ಯಾಯಾಲಯದಲ್ಲಿ, ಸೆಷನ್ಸ್ ಕೋರ್ಟ್ನಲ್ಲಿ. ಸೊ ಅಲ್ಲಿ 1 ವರ್ಷ ಶಿಕ್ಷೆಯನ್ನು ಕೂಡ ಆತನಿಗೆ ಅಥವಾ ಆ ಕಂಪನಿಯ ಮಾಲೀಕನಿಗೆ ವಿಧಿಸಲಾಗಿದೆ. ಆದರೆ ಇಷ್ಟೆಲ್ಲ ಆದರೂ ಕೂಡ ನಮಗೆ ನಕಲಿ ಔಷಧಗಳ ಪ್ರಮಾಣ ಅಂದರೆ ಪೂರೈಕೆ ಪ್ರಮಾಣ ದಿನೇ ದಿನೇ ಹೆಚ್ಚಾಗ್ತಾನೆ ಹೋಗ್ತಾ ಇದೆ. ಸೊ ಈಗ ಇಷ್ಟೆಲ್ಲ ಈ ಪ್ರಕರಣದಿಂದ ಆಚೆಗೆ ನಾವು ಸುಮಾರು 40 ಪ್ರಕರಣಗಳಲ್ಲಿ 40 ಕಡೆಗಳಲ್ಲಿ ಈ ನಕಲಿ ಔಷಧಗಳು ಇದ್ದಾವೆ, 40 ನಕಲಿ ಔಷಧಗಳು ಇದ್ದಾವೆ ಅನ್ನುವಂಥದ್ದು ಈಗ ಮೇಲ್ನೋಟಕ್ಕೆ ನಮಗೆ ಸಿಕ್ಕಿರತಕ್ಕಂಥ ಮಾಹಿತಿ. ಅಧಿಕಾರಿಗಳು ಇನ್ನೂ ಕೂಡ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಆದರೆ ಜನಸಾಮಾನ್ಯರಿಗೆ ಇದರ ಬಹಳ ನೇರವಾದಂಥ ಪರಿಣಾಮ ಬೀರುವುದರಲ್ಲಿ 2 ಮಾತಿಲ್ಲ. ಸೊ ಆ ನಿಟ್ಟಿನಲ್ಲಿ ಸರ್ಕಾರಿ ಆಸ್ಪತ್ರೆಗಳಲ್ಲಿರ್ತಕ್ಕಂಥ ವೈದ್ಯರು ಇವತ್ತು ಅಲ್ಲಿ ಸಿಬ್ಬಂದಿ ಕೊರತೆ ಇದೆ. ಈಗಾಗಲೇ ಈ ವಿಚಾರವನ್ನು ಕೂಡ ನಾವು ಜನರ ಮುಂದೆ ತೆರೆದಿಡುವಂಥ ಕೆಲಸವನ್ನು ಮಾಡಿದ್ದೀವಿ. ಅಲ್ಲಿ ಸಿಬ್ಬಂದಿ ಕೊರತೆ ಇದೆ, ಜೊತೆಗೆ ಸ್ತ್ರೀರೋಗ ತಜ್ಞರ ಕೊರತೆ ಇದೆ, ಜೊತೆಗೆ ತಜ್ಞ ವೈದ್ಯರ ಕೊರತೆಯೂ ಕೂಡ ಇದೆ. ಅದೆಲ್ಲ ಕೊರತೆಗಳ ನಡುವೆಯೂ ಕೂಡ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸ್ವಲ್ಪ ಮಟ್ಟಿಗೆ ಈ ಥರದ ನಕಲಿ ಅಸಲಿ ಆಟ ಸ್ವಲ್ಪ ಕಡಿಮೆ ಅಂತಲೇ ಹೇಳ್ಬೋದು. ಆದರೆ ಸೊ ಅಲ್ಲಿ ಸಿಬ್ಬಂದಿ ಕೊರತೆ ಇದೆ ಅನ್ನುವಂಥದ್ದನ್ನು ಒಂದು ಹೊರತುಪಡಿಸಿದರೆ ಇವತ್ತು ಬೆಂಗಳೂರಿನಲ್ಲಿರ್ತಕ್ಕಂಥ ವಿಕ್ಟೋರಿಯಾ ಆಸ್ಪತ್ರೆಗಳಿರ್ಬೋದು ಅಥವಾ ಬೇರೆ ಬೇರೆ ಆಸ್ಪತ್ರೆಗಳಲ್ಲಿ ಒಂದು ಗುಣಮಟ್ಟದ ಒಂದು ಏನು ಆರೋಗ್ಯ ಸೇವೆ ಇವತ್ತು ನಮಗೆ ಸಿಗ್ತಾ ಇದೆ. ಆದರೆ ಬಹುತೇಕ ಈ ಖಾಸಗಿ ಮೆಡಿಕಲ್ ಶಾಪ್ಗಳಲ್ಲಿ ಮತ್ತು ಖಾಸಗಿ ಆಸ್ಪತ್ರೆಗಳಲ್ಲಿ ಇವತ್ತು ಭಯಾನಕವಾದಂಥ ವಾತಾವರಣ ಇವತ್ತು ಸೃಷ್ಟಿಯಾಗ್ತಾ ಇದೆ. ಎಷ್ಟೋ ಕಡೆಗಳಲ್ಲಿ ಗಲಾಟೆಗಳಾದಂಥ ನಿದರ್ಶನಗಳಿದ್ದಾವೆ, ಪ್ರಾಣಹಾನಿಗಳಾದಂಥ ನಿದರ್ಶನಗಳಿದ್ದಾವೆ. ಅವೆಲ್ಲವಕ್ಕೂ ಕಾರಣ ಏನು ಅನ್ನೋದಾದರೆ ಸೊ ಇಲ್ಲಿ ಸಿಗುವಂಥ ಮಾಹಿತಿ ಇವತ್ತು ಸ್ಪಷ್ಟವಾಗಿ ನಮಗೆ ಗೋಚರಿಸ್ತಾ ಇದೆ. ಇಡೀ ರಾಜ್ಯದಲ್ಲಿ ಇವತ್ತು ಸುಮಾರು 40 ಔಷಧಗಳು ಏನು ನಕಲಿ ಔಷಧಗಳು ಬಂದಿದ್ದಾವೆ. ಅಂದರೆ ಬೇರೆ ಬೇರೆ ಕಂಪನಿ ಹೆಸರಿನಲ್ಲಿ ನಕಲಿ ಔಷಧಗಳು ಇವತ್ತು ಮಾರುಕಟ್ಟೆಗೆ ಬಂದಿದ್ದಾವೆ. ಅದೇ ಔಷಧಿಗಳನ್ನು ನಾವು ಇವತ್ತು ತೆಗೆದುಕೊಳ್ತಾ ಇದ್ದೀವಿ ಅಂದರೆ ಹೇಗೆ ಬೇಗ ಗುಣಮುಖ ಆಗಲಿಕ್ಕೆ ನಾವು ಸಾಧ್ಯ ಆಗುತ್ತೆ ಅನ್ನೋದನ್ನು ನಾವೆಲ್ಲರೂ ಕೂಡ ಯೋಚನೆಯನ್ನು ಮಾಡಬೇಕು. ಸೊ ಆ ಕಾರಣಕ್ಕಾಗಿ ಇವತ್ತು ನಾವು ಜಸ್ಟಿಸ್ ವಿತ್ ಜಂಬೂರು ಕಾರ್ಯಕ್ರಮದಲ್ಲಿ ಈ ವಿಚಾರವನ್ನು ತೆಗೆದುಕೊಂಡು ಬಂದಿರುವಂಥದ್ದು. ಸರ್ಕಾರ ನಿರ್ದಾಕ್ಷಿಣ್ಯವಾಗಿ 1940 ಕಾಯ್ದೆ ಅಡಿನಲ್ಲಿ ಇಂತಹ ನಕಲಿ ಔಷಧಗಳನ್ನು ಏನು ಮಾರುಕಟ್ಟೆಗೆ ತಂದು ಜನರ ಆರೋಗ್ಯದ ವಿಚಾರದಲ್ಲಿ ಚೆಲ್ಲಾಟ ಆಡುವಂಥವರಿಗೆ ಕಠಿಣವಾದ ಶಿಕ್ಷೆಯನ್ನು ವಿಧಿಸುವಂಥ ಕೆಲಸವನ್ನು ಅದನ್ನು ಮಾಡುವಂಥ ಕೆಲಸ ಸರ್ಕಾರದ ಕಡೆಯಿಂದ ಆಗಬೇಕು. ಕೇವಲ 40-50 ಸಾವಿರನ ದಂಡ ಹಾಕಿದರೆ ಯಾವ ಪ್ರಯೋಜನವೂ ಕೂಡ ಇಲ್ಲಿ ಆಗೋದಿಲ್ಲ. ನಾನು ಇಲ್ಲಿ ಅದನ್ನು ನೇರವಾಗಿ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೀನಿ. ಕೇವಲ ದಂಡ ಹಾಕೋದ್ರಿಂದ ಅಥವಾ 1 ವರ್ಷ ಆತನಿಗೆ ಕಠಿಣ ಶಿಕ್ಷೆಯನ್ನು ವಿಧಿಸಿದರೆ ಈ ಸಮಸ್ಯೆ ಬಗೆಹರಿಯೋದಿಲ್ಲ. ಔಷಧದ ಏನು ಮಾರುಕಟ್ಟೆ ಇವತ್ತು ಕೋಟಿ ರೂಪಾಯಿ ವ್ಯವಸ್ಥೆ ಇರುವಂಥದ್ದು. ಸೊ ಇಲ್ಲಿ ಕೋಟ್ಯಾಂತರ ರೂಪಾಯಿ ವ್ಯವಹಾರ ಮಾಡಿದಂಥವನಿಗೆ ಅಥವಾ ಕೋಟ್ಯಾಂತರ ರೂಪಾಯಿ ಇವತ್ತು ನಕಲಿ ಔಷಧಗಳನ್ನು ಮಾರುಕಟ್ಟೆಗೆ ಬಿಟ್ಟು ಅವನು ಕೋಟಿಗಟ್ಟಲೆ ಹಣವನ್ನು ಸಂಪಾದನೆ ಮಾಡಿದಂಥವನಿಗೆ ಕೇವಲ 40,000, 45,000, 50,000 ನೀವು ದಂಡ ಹಾಕಿ ಇವತ್ತು ಅವ್ರನ್ನ ಮನೆಗೆ ಕಳಿಸಿದರೆ ಸೊ ಈ ಜಾಲವನ್ನು ಬಗ್ಗು ಬಿಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಈ ನಿಟ್ಟಿನಲ್ಲಿ ಪಬ್ಲಿಕ್ ಪ್ರಾಸಿಕ್ಯೂಟರನ್ನು ಇಟ್ಟು ಸರ್ಕಾರಗಳು ಇಂತಹ ವ್ಯವಸ್ಥೆಯಲ್ಲಿ ಅಂದರೆ ಈ ನಕಲಿ ಔಷಧಗಳನ್ನು ಪೂರೈಕೆ ಮಾಡುವಂಥವರು ಜೊತೆಗೆ ಜನಸಾಮಾನ್ಯರ ಆರೋಗ್ಯದ ವಿಚಾರದಲ್ಲಿ ಚೆಲ್ಲಾಟ ಆಡುವಂಥವರಿಗೆ ಕಠಿಣವಾದಂಥ ಶಿಕ್ಷೆಯನ್ನು ವಿಧಿಸುವ ನಿಟ್ಟಿನಲ್ಲಿ ಸರ್ಕಾರಗಳು ಮುತುವರ್ಜಿಯನ್ನು ವಹಿಸಬೇಕು. ಕೇವಲ ಒಂದು ಕಡೆಗಳಲ್ಲಿ ಅಥವಾ ಏನು ಒಂದು ಭಾಗ ಅಂದರೆ ನಾವಿಲ್ಲಿ ಔಷಧಗಳನ್ನು ತಡೆಗಟ್ಟುವಂಥದ್ದು ಒಂದು ಭಾಗ, ಆದರೆ ನಕಲಿ ಔಷಧಗಳನ್ನು ಪೂರೈಕೆ ಮಾಡಿ ಜನರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುವಂಥದ್ದು ಜೊತೆಗೆ ಅವರ ಆರೋಗ್ಯದ ವಿಚಾರದಲ್ಲಿ ಚೆಲ್ಲಾಟ ಆಡಿ ಇವರು ಹಣ ಮಾಡಿಕೊಳ್ಳುವಂಥ ಒಂದು ವ್ಯವಸ್ಥೆ ಏನಿದೆ ಇದಕ್ಕೆ ಕಡಿವಾಣ ಹಾಕುವಂಥ ಕೆಲಸವನ್ನು ಸರ್ಕಾರ ಮಾಡಲೇಬೇಕು. ಕೇವಲ ನಾವು ದಂಡ ಹಾಕಿದರೆ ಈ ಸಮಸ್ಯೆ ಬಗೆಹರಿಯೋದಿಲ್ಲ. ಸೊ ಈ ನಿಟ್ಟಿನಲ್ಲಿ ಸಚಿವರಾದಂಥ ದಿನೇಶ್ ಗುಂಡೂರಾವ್ ಅವರು ನಿರ್ದಾಕ್ಷಿಣ್ಯವಾಗಿ ಕ್ರಮಗಳನ್ನು ಕೈಗೊಳ್ಳಬೇಕು. ಜೊತೆಗೆ ಆ ನಿಟ್ಟಿನಲ್ಲಿ ಒಬ್ಬ ಲಾಯರ್ಗಳನ್ನು ಅಂದರೆ ನುರಿತ ಮತ್ತೆ ಸಮಾಜ ಪರವಾದಂಥ ಕಾಳಜಿ ಇರುವಂಥ ಒಬ್ಬ ವ್ಯಕ್ತಿ ಅಂದರೆ ಲಾಯರ್ಗಳನ್ನು ಅಥವಾ ವಕೀಲರನ್ನು ನೇಮಿಸಿ ಸೊ ಎಲ್ಲೆಲ್ಲಿ ಈ ಕರ್ನಾಟಕದಲ್ಲಿ ಈ ಥರದ ಪ್ರಕರಣಗಳು ದಾಖಲಾಗ್ತವೆ ಸೊ ಆ ದಾಖಲಾದಂಥ ಸಂದರ್ಭದಲ್ಲಿ ಅವರಿಗೆ ಕಠಿಣಾತಿ ಕಠಿಣ ಶಿಕ್ಷೆ ವಿಧಿಸೋ ರೀತಿಯಲ್ಲಿ ಸರ್ಕಾರ ಅವುಗಳಿಗೆ ನ್ಯಾಯಾಲಯದಲ್ಲಿ ವಾದಗಳನ್ನು ಮಾಡಬೇಕಾದಂಥ ಅನಿವಾರ್ಯತೆ ಇವತ್ತಿದೆ. ಯಾಕಂದರೆ ಶಿಕ್ಷಣ ಮತ್ತು ಆರೋಗ್ಯದ ವಿಚಾರದಲ್ಲಿ ಚೆಲ್ಲಾಟ ಆಡುವುದಿದೆಯಲ್ಲ ಜನಸಾಮಾನ್ಯರ ಜೊತೆಯಲ್ಲಿ ಅದು ಬಹಳ ದೊಡ್ಡ ಅಪಾಯಕಾರಿ.
ಇಡೀ ಸಮಾಜಕ್ಕೆ ಇದು ದೊಡ್ಡ ಕೆಟ್ಟ ಸಂದೇಶವಾಗುತ್ತೆ. ಕೇವಲ ದಂಡ ವಿಧಿಸೋದ್ರಿಂದ ಸೊ ಆತ ದಂಡ ಕಟ್ಟಿ ಬರ್ತಾನೆ, ನ್ಯಾಯಾಲಯಗಳಲ್ಲಿ ಅಲ್ಲಿ ಒಂದು ತೀರ್ಪು ಬರುತ್ತೆ, ದಂಡ ಕಟ್ಟಿ ಅವನು ಆಚೆ ಬಂದ ಅಂದರೆ ಮತ್ತು ಕೂಡ ಅವನು ಮಾಡುವಂಥದ್ದು ಅದೇ ಕೆಲಸ. ಕೋಟಿ ಕೋಟಿ ಹಣವನ್ನು ಇಲ್ಲೀಗಲ್ ಆಗಿ ಅಂದರೆ ನಕಲಿ ಔಷಧಿಗಳನ್ನು ಪೂರೈಕೆ ಮಾಡಿ ಅವನು ಗಳಿಸ್ತಾ ಇರುವಂಥ ಸಂದರ್ಭದಲ್ಲಿ ಕೇವಲ ಪುಡಿಗಾಸನ್ನು ನ್ಯಾಯಾಲಯಗಳಿಗೆ ದಂಡ ಕಟ್ಟಿ ಅವನು ಆಚೆ ಬಂದರೆ ಮತ್ತೆ ಅವನು ಅದೇ ಪರಿಸ್ಥಿತಿಯಲ್ಲಿ ಅಥವಾ ಅದೇ ನಕಲಿ ಔಷಧಿಗಳನ್ನು ಇವತ್ತು ನಾವು ಸಮಾಜದ ಮುಂದೆ ತಂದಿಡುವಂಥ ಅಥವಾ ಮಾರುಕಟ್ಟೆಯಲ್ಲಿ ಹರಿಬಿಡುವಂಥ ಕೆಲಸಗಳು ಆಗ್ತವೆ. ಸೊ ಆ ಕಾರಣಕ್ಕಾಗಿ ಇವತ್ತು ನ್ಯಾಯಾಲಯಗಳಲ್ಲಿ ಸರಿಯಾದಂಥ ಶಿಕ್ಷೆ ಆಗಬೇಕು ಅನ್ನೋದಾದರೆ ಸರ್ಕಾರ ಜನರ ಪರವಾಗಿ ವಾದ ಮಾಡುವಂಥ ಒಬ್ಬ ಒಳ್ಳೆಯ ವಕೀಲರುಗಳನ್ನು ಇಂಥ ವಿಚಾರಗಳಲ್ಲಿ ಇಡಬೇಕು. ಆಗ ಅವರಿಗೆ ಸರಿಯಾದಂಥ ಶಿಕ್ಷೆ ವಿಧಿಸಲಿಕ್ಕೆ ಖಂಡಿತವಾಗಲೂ ಸಾಧ್ಯ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ಆರೋಗ್ಯ ಇಲಾಖೆ ಇವತ್ತು ಯೋಚನೆ ಮಾಡಬೇಕು. ಆ ನಿಟ್ಟಿನಲ್ಲಿ ಯೋಚನೆ ಮಾಡದೇ ಹೋದರೆ ಮುಂದಿನ ದಿನಗಳಲ್ಲಿ ಅಮಾಯಕರ ಪ್ರಾಣ ಇವತ್ತು ಹಾನಿಯಾಗುವಂಥ ಎಲ್ಲ ಅವಕಾಶಗಳು ಇರುತ್ತೆ. ಅದಕ್ಕೆ ಸರ್ಕಾರವೇ ಎಲ್ಲ ಒಂದು ಕಡೆಗೆ ಅವಕಾಶ ಮಾಡಿಕೊಡುವಂಥ ಸಾಧ್ಯತೆಗಳು ಹೆಚ್ಚಿರ್ತವೆ. ಸೊ ಆ ಕಾರಣಕ್ಕಾಗಿ ಅಧಿಕಾರಿಗಳು ಕೂಡ ಇದರಲ್ಲಿ ಶಾಮೀಲಾಗಿರ್ತಾರೆ. ಯಾಕೆಂದರೆ ಅನಗತ್ಯವಾಗಿ ಇವತ್ತು ಯಾವ ಜಾಲವೂ ಕೂಡ ವಿತೌಟ್ ಪರ್ಮಿಷನ್ ಕರ್ನಾಟಕದ ಒಳಗಡೆ ಆಗಲಿ ಅಥವಾ ಸೊ ಇದು ಗುಣಮಟ್ಟದ ಇದೆಯೋ ಇಲ್ವೋ ಅನ್ನೋಂಥದ್ದನ್ನು ಒಂದು ಸರ್ಟಿಫೈಡ್ ಕಾಪಿ ಇಲ್ಲದೇ ಯಾವ ಔಷಧಿಗಳು ಇವತ್ತು ಮಾರುಕಟ್ಟೆಯಲ್ಲಿ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಸೊ ಇಲ್ಲಿ ಅಧಿಕಾರಿಗಳು ಕೂಡ ಕೈ ಜೋಡಿಸಿರ್ತಾರೆ. ಸೊ ಆ ನಿಟ್ಟಿನಲ್ಲಿ ಇವತ್ತು ಯಾವ್ಯಾವ ಅಧಿಕಾರಿಗಳು ಇಂತಹ ಒಂದು ಮನೆಹಾಳು ಜಾಲದಲ್ಲಿ ಕೆಲಸ ಮಾಡಿರ್ತಾರೆ ಅಥವಾ ಕೈ ಜೋಡಿಸಿರ್ತಾರೆ, ಸೊ ಅಂಥವರ ಹೆಡಮುರಿ ಕಟ್ಟುವಂಥ ಕೆಲಸವನ್ನು ಕೂಡ ಸರ್ಕಾರ ಇವತ್ತು ಮಾಡಲೇಬೇಕು. ಇಲ್ಲದೆ ಹೋದರೆ ಇವತ್ತು ಇಡೀ ಸಮಾಜ ದಿಕ್ಕು ತಪ್ಪುವಂಥ ಜೊತೆಗೆ ಅನಾರೋಗ್ಯದಿಂದ ಬಳಲುವಂಥ ವಾತಾವರಣವನ್ನು ಸರ್ಕಾರವೇ ಮಾಡದ ಒಂದು ಪಾಪ ಕೃತ್ಯಕ್ಕೆ ಕಾರಣೀಭೂತರಾಗುತ್ತಾರೆ. ಸೊ ಹಾಗಾಗಿ ಈ ನಿಟ್ಟಿನಲ್ಲಿ ಬಹಳಷ್ಟು ಯೋಚನೆ ಮಾಡಬೇಕು. ಆ ನಿಟ್ಟಿನಲ್ಲಿ ಯೋಚನೆ ಮಾಡಿದಾಗ ಮಾತ್ರ ಇಂತಹ ನಕಲಿ ಔಷಧ ಜಾಲವನ್ನು ಬಗ್ಗಬಡಿಯಲಿಕ್ಕೆ, ಸೆದೆಬಡಿಯಲಿಕ್ಕೆ, ಜನಸಾಮಾನ್ಯರಿಗೆ ಒಂದು ಉತ್ತಮವಾದಂಥ ಆರೋಗ್ಯವನ್ನು ಒದಗಿಸಿಕೊಡುವ ನಿಟ್ಟಿನಲ್ಲಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ಸರ್ಕಾರಗಳು ಯೋಚನೆ ಮಾಡಿ ಜೊತೆಗೆ ಸೊ ಇಲ್ಲಿ ಎಲ್ಲೆಲ್ಲಿ ಈ ಥರದ ಒಂದು ಮಾರಾಟ ಜಾಲ ನಡೀತಾ ಇದೆ ಅವುಗಳನ್ನ ಬುಡಮೇಲ ಸಮೇತ ಕಿತ್ತು ಹಾಕಿ ಅವರಿಗೆ ಶಿಕ್ಷೆ ಕೊಡಿಸುವಂಥ ಕೆಲಸ ಆಗಲೇಬೇಕು. ಜೊತೆಗೆ ಈ ವಿಚಾರದಲ್ಲಿ ಜನಸಾಮಾನ್ಯರು ಕೂಡ ಎಚ್ಚರ ಆಗಬೇಕು, ಜಾಗೃತರಾಗಬೇಕು. ಯಾವಾಗ ಜನಸಾಮಾನ್ಯರು ಜಾಗೃತರಾಗ್ತಾರೋ ಆಗ ಸಹಜವಾಗಿ ಸರ್ಕಾರಗಳು ಕೂಡ ಎಚ್ಚೆತ್ತುಕೊಳ್ತವೆ. ಆಗ ತಮ್ಮ ಮೂಗಿನ ನೇರಕ್ಕೆ ಕೆಲಸ ಮಾಡೋದನ್ನು ಬಿಟ್ಟು ಜನರಲ್ಲಿ ಜಾಗೃತಿ ಇದೆ, ಇದರ ಬಗ್ಗೆ ಜ್ಞಾನ ಇದೆ ಅನ್ನುವಂಥದ್ದನ್ನು ಅರ್ಥ ಮಾಡಿಕೊಂಡು ಅವರೂ ಕೂಡ ನ್ಯಾಯೋಚಿತವಾಗಿ ಕೆಲಸ ಮಾಡಲಿಕ್ಕೆ ಮುಂದಾಗ್ತಾರೆ. ಜನರೇ ನಾವು ಎಲ್ಲವನ್ನೂ ಕೂಡ ಸಹಿಸಿಕೊಳ್ಳುವಂಥ ಮನೋಸ್ಥಿತಿಗೆ ನಾವು ಬಂದುಬಿಟ್ರೆ ಇವತ್ತು ಅದನ್ನೇ ಬಂಡವಾಳ ಮಾಡಿಕೊಂಡು ಸರ್ಕಾರಿ ಅಧಿಕಾರಿಗಳಾಗಿರಲಿ ಅಥವಾ ಈ ರೀತಿ ನಕಲಿ ಔಷಧಗಳನ್ನು ಸಮಾಜದ ಒಳಗಡೆಗೆ ಮಾರುಕಟ್ಟೆಗೆ ತಂದು ಜನಸಾಮಾನ್ಯರ ಆರೋಗ್ಯದ ಜೊತೆಯಲ್ಲಿ ಚೆಲ್ಲಾಟ ಆಡುವಂಥ ಕಾಣದ ಕೈಗಳು ಮತ್ತಷ್ಟು ಕೆಲಸ ಮಾಡಲಿಕ್ಕೆ ಅವಕಾಶ ಇರುತ್ತೆ. ಸೊ ಹಾಗಾಗಿ ಜನಸಾಮಾನ್ಯರು ಕೂಡ ಜಾಗೃತರಾಗಬೇಕು. ಸರ್ಕಾರವು ಕೂಡ ಇವುಗಳ ನಿಟ್ಟಿನಲ್ಲಿ ಕಠಿಣವಾದಂಥ ಕ್ರಮಗಳನ್ನು ಕೈಗೊಳ್ಳುವ ನಿಟ್ಟಿನಲ್ಲಿ ಕೆಲಸವನ್ನು ಮಾಡಬೇಕು ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸೋಣ. ನಮಸ್ಕಾರ.